ಇವತ್ತು ಶ್ರೀ ಎಸ್ ಎಂ ಕೃಷ್ಣ ಸಾಹೇಬ್ರ ನಿಧನದಿಂದ ನಾವು ಬರೀ ರಾಜಕೀಯ ವಲಯದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶಕ್ಕೆ ನಾವು ಒಂದು ದೊಡ್ಡ ಆಸ್ತಿಯನ್ನು ನಾವು ಕಳ್ಕೊಂಡಾಗಿದೆ. ಬಹುಶಃ ಬಹಳ ಅಪರೂಪದ ರಾಜಕಾರಣಿ. ನೀವು ಕರ್ನಾಟಕದಲ್ಲಿ ಕೇಳಿದ್ರು ಕೂಡ ಅಥವಾ ದಿಲ್ಲಿನಲ್ಲಿ ಕೇಳಿದ್ರು ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವ್ರ ಬಗ್ಗೆ ಅಭಿಪ್ರಾಯ ಏನಿದೆ ಅಂದರೆ ಜೆಂಟಲ್ಮ್ಯಾನ್ ಪೊಲಿಟಿಷಿಯನ್ ಅಂತ ಇದೆ. ನಾವು ಹಲವಾರು ಬಾರಿ ಬಂಡವಾಳಕ್ಕೋಸ್ಕರ ವಿದೇಶಕ್ಕೆ ಹೋದಾಗೂ ಕೂಡ ಅವರು ನಡ್ಕೊಳ್ಳುವ ರೀತಿ, ಅವ್ರು ಯಾವ ರೀತಿ ವಿದೇಶಾಂಗ ಸಚಿವರಾಗಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಗಿ ಅವ್ರು ಕೆಲಸ ಮಾಡಿದರು. ಈಗಲೂ ಕೂಡ ಸಾಕಷ್ಟು ಜನ ನಮ್ಮ ಇಂಡಿಯನ್ ಅಂಬಾಸಿಡರ್ಸ್ ಇರ್ಬೋದು, ಫಾರಿನ್ ಅಂಬಾಸಿಡರ್ಸ್ ಇರ್ಬೋದು, ನನ್ನ ಜೊತೆ ವೈಯಕ್ತಿಕವಾಗಿ ಹೇಳಿದ್ರು ಅವ್ರು ಯಾವ ರೀತಿ ನಡ್ಕೊಳ್ತಾ ಇದ್ರು ಅಂತ, ಮತ್ತು ಯಾವ ರೀತಿ ಭಾಳ ಹೆಮ್ಮೆಯಿಂದ ದೇಶದ ಬಗ್ಗೆ ಅವರು ಮಾತನಾಡ್ತಾಯಿದ್ರು ವಿದೇಶದಲ್ಲಿ ಅಂತ. ಮತ್ತು ವಿಶೇಷವಾಗಿ ಅವರ ಕೊಡುಗೆ ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಅಪಾರವಾದದ್ದು. ನನಗೂ ಈಗಲೂ ಕೂಡ ನೆನಪಿದೆ, ನಾನು ಮೊದಲನೇ ಬಾರಿ IT ಸಚಿವನಾದಾಗ ಆಕಸ್ಮಿಕವಾಗಿ ಸಾಹೇಬರು ಭೇಟಿಯಾಗಿದ್ರು. ಭೇಟಿಯಾದಾಗ ನನಗೆ ಬೆಂಚ್ ಅಪ್ಪರಿಸಿ ನನಗೆ ಈಗಲೂ ಮಾತು ನೆನಪಿದೆ. ಅವ್ರು ಹೇಳಿದ್ರು, ಯು ಆರ್ ದ ಕಸ್ಟೋಡಿಯನ್ ಆಫ್ ಇಂಡಿಯಾಸ್ ಜ್ಯುವೆಲ್ ದಟ್ ಈಸ್ ಬೆಂಗಳೂರು. ಇದರಿಂದ ಸಾಕಷ್ಟು ಬಂಡವಾಳನೂ ಆಗುತ್ತೆ, ಉದ್ಯೋಗನೂ ಸೃಷ್ಟಿಯಾಗುತ್ತೆ. ಜನರಿಗೆ ಬೆಂಗಳೂರು ನಗರದ ಮತ್ತು ಕರ್ನಾಟಕದ ಪೊಟೆನ್ಷಿಯಲ್ ಏನಿದೆ ಅದನ್ನು ಅರ್ಥಕೊಂಡಿಲ್ಲ ಜನರು. ಈಗ ಅದರ ರಾಯಭಾರಿ ನೀನಾಗಿದೆಯಾ, ಸರಿಯಾಗಿ ನಡ್ಸ್ಕೊಂಡು ಹೋಗುವಂಥ ಕಿವಿ ಮಾತು ಹೇಳ್ತಾ ಇದ್ರು. ಅವರು ಹಾಕಿದಂಥ ಒಂದು ಅಡಿಪಾಯ ಏನಿದೆ, ಇವತ್ತು ನಾವು ವಿಶ್ವದ ಅತ್ಯಂತ 4ನೇ ದೊಡ್ಡ IT ಕ್ಲಸ್ಟರ್ ಆಗಿ ನಾವು ಹೊರಹೊಮ್ಮಿದ್ದೇವೆ. ಲಕ್ಷಾಂತರ ಜನರ ಬದುಕಿಗೆ ದಾರಿದೀಪ ಇವತ್ತು ಅಂದಿನ ಅವರು ರೂಪಿಸಿದಂಥ ನೀತಿಗಳಾಗಿವೆ. ಇವತ್ತೇನು ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ನಾವು ಏನು ಹೇಳ್ತೀವಿ, ಇದು ಕಾನ್ಸೆಪ್ಷುಲೈಸ್ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬ್ರ ದೊಡ್ಡ ಕೊಡುಗೆ ಇದೆ. ಮತ್ತು ಅವರ ಪೊಲಿಟಿಕ್ಸ್ ಕೂಡ ಏನು ಕಾರ್ಪೊರೇಟ್ ಸ್ಟೈಲ್ ಆಫ್ ಗವರ್ನೆನ್ಸ್ ಅಂತ ಹೇಳ್ತಾರೆ. ಭಾಳಷ್ಟು ಜನ ನೀವು ನಮ್ಮ ಹಿರಿಯ IT ಮುಖ್ಯಸ್ಥರಿಗೆ ಮಾತಾಡಿದ್ರೆ, ಬೆಂಗಳೂರದವ್ರು ಇರ್ಬೋದು, ರಾಷ್ಟ್ರದವ್ರು ಇರ್ಬೋದು, ಅವರು ಎಸ್ ಎಂ ಕೃಷ್ಣ ಅವರು ಕರ್ನಾಟಕದ CM ಇರಲಿಲ್ಲ, ಕರ್ನಾಟಕದ CEO ಇದ್ದರು. ಸಾಮಾಜಿಕ ಹಿತಾಸಕ್ತಿಯನ್ನು ಕಾಪಾಡೋದ ಜೊತೆಗೆ ಮುಂದಿನ ಭವಿಷ್ಯ ಹೇಗಿರಬೇಕು ಕರ್ನಾಟಕದಂತ ಕೂಡ ಅವರು ಆಲೋಚನೆ ಮಾಡ್ತಾಯಿದ್ರು ಅಂತ ಅವ್ರು ಹೇಳ್ತಾ ಇದ್ರು.